ಹಾಯ್ ಹಲೋ ವಿದ್ಯಾರ್ಥಿಗಳೇ. ಓಕೆ, JNM ನರ್ಸಿಂಗ್ ಎಕ್ಸಾಮ್ಸು ಒಂದು ಅಪ್ಡೇಟ್ ಬಂದಾಯಿತು. ಹಾಗಾಗಿ ಆಗಲೇ ಗ್ರೂಪಲ್ಲಿ ಹಾಕಿದ್ದೆ. ಹುಡುಗರು ಕೇಳ್ತಾಯಿದ್ರು ಏನಾದರೂ ಪೋಸ್ಟ್ಪೋಂಡ್ ಅಥವಾ ಏನಾದರೂ ಚೇಂಜಸ್ ಆಗುತ್ತೋ ಅಂತಂದು. ಸೊ ನಮಗೆ ಗೊತ್ತಿರುವಾಗೆ ನಾವು ಏನು ಹೇಳ್ತಾಯಿದ್ವಿ ಅಂತಂದರೆ ಎಲ್ಲರೂ ಕೂಡ ಓಕೆ ಜನವರಿ ಎಷ್ಟು 3rd ವೀಕ್ ಅಥವಾ ಈಗ ಜನವರಿ 2nd ವೀಕ್ ಎಂಡ್ ಅಂತ ಹೇಳ್ತಾಯಿದ್ವಿ. ಯಾಕೆ ಅಂತಂದರೆ BS ನರ್ಸಿಂಗ್ ಎಕ್ಸಾಮ್ಸ್ ಇದ್ದವು ಅಂತಂದು. ಸೊ BS ನರ್ಸಿಂಗ್ ಎಕ್ಸಾಮಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಓಕೆ, ಇವಾಗ ಚೇಂಜಸ್ ಆಗಿದೆ ಗೊತ್ತಿದೆ. ಹೊಸ್ದಾಗಿ ಟೈಮ್ ಟೇಬಲ್ ಹೊಸ್ದಾಗಿ ಬಿಟ್ಟಿದ್ದಾರೆ. ಸೊ ಅಲ್ಲಿ ಏನಪ್ಪ ಆಗಿದೆ ಅಂತಂದರೆ ನೋಡಿ 26 ಮೇಲ್ಗಡೆ ಓಕೆ ಹೇಳ್ತಾ ಇದ್ದೀನಿ ನೋಡಿ 26 ಅಂದರೆ ಡಿಸೆಂಬರ್ 26 ಮೇಲ್ಗಡೆ ಆ್ಯಂಡ್ ಜನವರಿ 4ರವರೆಗೂ ಕೂಡ ಯಾವುದೂ ಕೂಡ BS ನರ್ಸಿಂಗ್ ಎಕ್ಸಾಮ್ ಇಲ್ಲ. ಅವನ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಗೊತ್ತಿದೆ ನಿಮಗೆ, ಗೊತ್ತಿರಲ್ಲ ಬೇಕಾದ್ರೆ PDF ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ವೈಟ್ ಓಕೆ, ಇದನ್ನು ನೋಡಿದರೆ ಅರ್ಥ ಆಗುತ್ತೆ ಕ್ಲಿಯರಾಗಿ. 6th ಅವ್ರದ್ದು ಏನಿದೆ ಅಂತಂದರೆ ಒಂದು ಸಬ್ಜೆಕ್ಟು ಅಂದರೆ ಡಿಸೆಂಬರ್ 23ಕ್ಕೆ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಏನಿದೆ ಡಿಸೆಂಬರ್ 23ಕ್ಕೆ ಇಟ್ಕೊಂಡ್ರೆ ರಿಮೈನಿಂಗ್ ಥಿಂಗ್ಸ್ ಏನಿದೆ ಅಂತಂದರೆ 6ನೇ ತಾರೀಕು ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಜನವರಿ 6ಕ್ಕೆ ಅಂತಂದರೆ 24ರಿಂದ ಹಿಡಿದು ಅಂದರೆ ಡಿಸೆಂಬರ್ 24ರಿಂದ ಹಿಡಿದು ಜನವರಿ 5ರವರೆಗೂ ಕೂಡ ಯಾವುದೇ ಎಕ್ಸಾಮ್ ಇದ್ದಿಲ್ಲ. ಸೊ ಈ ಒಂದು ಟೈಮ್ನ ಕವರ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ JNM ಎಕ್ಸಾಮ್ ಇಟ್ಟಿದ್ದಾರೆ. ಸೊ ನೀವೇನಾದರೂ ಈ ಟೈಮ್ ಟೇಬಲ್ ಪೋಸ್ಟ್ಪೋಂಡ್ ಆಗುತ್ತೆ ಅಂತ ಕೇಳಿದ್ರೆ ಚಾನ್ಸ್ ಇಲ್ಲ. ಓಕೆ ಹೇಳ್ತೀನಿ ನೋಡ್ರಿ, ಚಾನ್ಸ್ ಇಲ್ಲ. ಇದೇ ಟೈಮ್ಗೆ ನಿಮ್ಮ ಎಕ್ಸಾಮ್ಸ್ ನಡೀತದೆ. ಸೊ ನಿಮ್ಮದು ಮುಗಿದ ತಡದ ಮತ್ತೆ BS ನರ್ಸಿಂಗ್ ಎಕ್ಸಾಮ್ಸ್ ಇರ್ತವೆ. ಅರ್ಥ ಮಾಡ್ಕೋರಿ. ಫಸ್ಟ್ ಇಯರ್ ನೋಡಿ ಯಾವಾಗಿದ್ದಾವೆ. ಫಸ್ಟ್ ಇಯರು 29, 30, 31 ಆ್ಯಂಡ್ ಜನವರಿ 1ಕ್ಕೆ. ಓಕೆ, ಸೊ 4 ದಿನ 4 ನಿಮ್ಗೇನು ಗ್ಯಾಪ್ ಇರೋದಿಲ್ಲ. ಎಕ್ಸಾಮ್ಸು 1ನೇ ತಾರೀಕು 1ಗೆ ಕ್ಲೋಸ್ ಆಗ್ತದೆ. 2ನೇ ತಾರೀಕು ಸೆಕೆಂಡ್ ಇಯರ್ದವ್ರು ಕ್ಲೋಸ್ ಆಗುತ್ತೆ. 3rd ಇಯರ್ದವ್ರು ಕೂಡ 2ನೇ ತಾರೀಕು ಕ್ಲೋಸ್ ಆಗುತ್ತೆ. ಇದು ಇಷ್ಟು. ಆ್ಯಂಡ್ ಪ್ರಾಕ್ಟಿಕಲ್ದು ಕೂಡ ಸೊ ಏನು ಮಾಡಿದಾರೆ ಅಂತಂದರೆ 3ನೇ ತಾರೀಕಿಂದ ಹಿಡಿದು 13ನೇ ತಾರೀಕು ಕೂಡ ನಡೆಸ್ಕೊತಾರೆ ಅಂತಂದು ಅದು ಕೊಟ್ಟವ್ರೆ. ಪ್ರಾಕ್ಟಿಕಲ್ ಬಿಡ್ರಿ, ಥಿಯರಿ ಎಕ್ಸಾಮಿನೇಷನ್ ಏನಿದ್ದಾವೆ ಈ ಒಂದು ಫ್ರೈಡೇ, ಸೊ ಮಂಡೇ ಸ್ಟಾರ್ಟ್ ಆಗಿದ್ರೆ ಫ್ರೈಡೇ ಮುಗಿದೋಗುತ್ತೆ. 1 ವೀಕಲ್ಲಿ ನಿಮ್ಮ ಎಕ್ಸಾಮ್ಸ್ ಮುಗಿತವೆ. ನೀವು ನಿಮ್ಮ QP ಕೋಡ್ ನೋಡ್ಕೊಂಡು ಯಾವ ಎಕ್ಸಾಮ್ ಸೆಂಟ್ರನ್ನು ಕೂಡ ಬಿಡ್ತಾರೆ ಅದು ನೋಡಿಕೊಂಡು ಎಕ್ಸಾಮ್ಸ್ಗೆ ರೆಡಿ ಆಗಿರಿ, ಪ್ರಿಪ್ರೇಷನ್ ಮಾಡ್ಕೊರಿ. ಯಾಕಂದರೆ ಟೈಮ್ ಇದು ಪೋಸ್ಟ್ಪೋನ್ ಆದರೂ ಆಗೋಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ 1ನೇ ತಾರೀಕು ಮುಗಿದಾದ ತಕ್ಷಣ ಜನವರಿ 6ನೇ ತಾರೀಕು ಇತ್ತಲ್ವ. ಸೊ ಹಂಗಾಗಿ ಮತ್ತು ಬೇರೆ ಕೂಡ ಎಕ್ಸಾಮ್ಸ್ ಇದೆ. BS ನರ್ಸಿಂಗ್ದವ್ರದ್ದು ಏನೋ ಇದ್ದಾವೆ 4ನೇ ತಾರೀಕಿಂದ ಕೂಡ ಇದೆ. ಅಂದರೆ 2 ದಿನ ಗ್ಯಾಪ್ ಇದ್ದಾವೆ. ಪೋಸ್ಟ್ಪೋನ್ ಆದರೆ ನಿಮ್ಗೆ ಹೇಳೋ ಪ್ರಕಾರ 2 ದಿನ ಆಗಬೇಕು, ಹಂಗೆಲ್ಲ ಆಗೋಲ್ಲ. ಸೊ ಹಂಗಾಗಿ ಇದೇ ಟೈಮ್ ಇರ್ತದೆ, ಏನೂ ಕೂಡ ಚೇಂಜಸ್ ಆಗೋಲ್ಲ. ಓದ್ಕೋರಿ ಅಷ್ಟೇ. ಸರಿ, ಥ್ಯಾಂಕ್ ಯು.